ಗೈಸ್ ಇವತ್ತೆ ಆರ್ಡರ್ ಬಂದಿಯಂತೆ ಗೈಸ್. ಫೈನಲಿ ಆರ್ಡರ್ ಸಿಕ್ತಾ ಗೈಸ್. ಸೀದಾ ಬಂದ ತಾರೀಕು ವಾಪಸ್ ಹೋಗ್ತೀವಿ ಗೈಸ್. ಕಷ್ಟ ನೋಡಿದ್ರೆ ಇದ್ ನೋಡಿ 3 ದಿನ ಡಕ್ಔಟಾ ದಿವಸ ಡಕ್ಔಟ ಗೈಸ್. ಕಾಣಿಸ್ಲಿ ನಮ್ಮ ಮುಖ. ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಮಾಡ್ತೀವಿ ನೋಡ್ತೀರಾ ಚಾನಲ್ ಗೈಸ್. ಇವತ್ತೆ ಆರ್ಡರ್ ಬಂದಿಯಂತೆ ಏನಂದ್ರೆ ಮೈಕ್ ಆರ್ಡರ್ ಮಾಡಿದ್ದೆ ಇವತ್ತು. ಪೈಸ ಕ್ಲಿಯರ್ ಇಲ್ಲಲ್ಲ, ಅದಕ್ಕೆ ಮೈಕ್ ಆರ್ಡರ್ ಮಾಡಿದ್ದೆ ಗೈಸ್. ತಲುಪುತ್ತೆ ಬೇಗ ಇದಂತೆ ರೂಪಾಯಿಗೆ ಗೈಸ್. ಈಗ ಮೈಕ್ ಆರ್ಡರ್ 4ನೇ ತಾರೀಕು ಬಂದಿ ಗೈಸ್. 7 ಆರ್ಡರ್ ಮಾಡಿದ್ದೆ ವಾಯ್ಸ್ ಕ್ಲಿಯರ್ ಇಲ್ಲ ನೋಡಿ ಚಲೋ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಮೈಕ್ ತರಿಸಿ ಗೈಸ್. ನೋಡುವ ಮೈಕ್ ಚಲೋ ಏನಿದ ಮತ್ತೆ ರಿಟರ್ನ್ ಮಾಡ್ಬೇಕಾ ಏನು ಮಾಡ್ಬೇಕಾ ನೋಡ್ಬೇಕಾಯ್ತು ಸರ್. ಏನಾಯ್ತು ನೋಡ್ಬೇಕಾಯ್ತು. ಇವಾಗ ಚೆಕ್ ಮಾಡುವ ಅಂತ ಗೈಸ್. ಫೈನಲ್ ಆರ್ಡರ್ ಬಂದಿದೆ ನೋಡಿ. ಇದೇ ಆರ್ಡರ್ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ಗೈಸ್. ನೋಡಿ ಈಗ ನಾಳೆ ಅನ್ಬಾಕ್ಸಿಂಗ್ ಮಾಡ್ತೀವಿ ಗೈಸ್. ಆ ವಿಡಿಯೋ ನೋಡಿ ನಾಳೆ ಹಾಕ್ತೀವಿ ವಿಡಿಯೋ ಅನ್ಬಾಕ್ಸಿಂಗ್ ಮಾಡೋದು. ಈಗ ನೋಡಿ ಆರ್ಡರ್ ಮಾಡೋದ. ಇವನ್ ಮನೆ ಹತ್ರ ಆರ್ಡರ್ ಮಾಡಿದೆ ಗೈಸ್. ನಮ್ಮನೆ ಆರ್ಡರ್ ಮಾಡಿದ್ರೆ ಕೇಳ್ತಿರಲ್ಲ, ಅದಕ್ಕೆ ಇಲ್ಲಿ ಆರ್ಡರ್ ಮಾಡಿದೆ. ಈ ಕಂಪ್ನಿ ಚಲೋ ಇದೆ ಗೈಸ್. ಹೇಗಿದೆ ಕಂಪ್ನಿದು ನಿಮಗೇನು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಚಲೋ ಇದ್ರೆ ಈಗ ಆರ್ಡರ್ ತಗೊಂಡಾಯ್ತಾ. ಈಗ ಅಲ್ಲಿ ಹೋಗಿವ ಬರೋದೊಂದು ಬಾಕಿ ಗೈಸ್. ಬಂದ್ಮೇಲೆ ಕಾಣಿಸ್ತಿ ಕಡೆಗೆ ಅವನಲ್ಲೇ ಹೋಗಿದ್ದ ಗೈಸ್. ಈಗ ಇಲ್ಲ ಈಗ ಮನೆ ಹತ್ರ ಬಂದ್ಕೊಡ ಕೇಳುವ ಎಷ್ಟಾಯ್ತಂತ ಗೈಸ್. ಫೈನಲಿ ಆರ್ಡರ್ ಸಿಕ್ತಾ. ಇವನು ಬಂದ. ಈಗ ಆರ್ಡರ್ ತಗೊಂಡೆ ಹೋಗುದು ಗೈಸ್. ಇದು ಸಿಕ್ಕೈತಲ್ಲ, ಈಗ ಆರ್ಡರ್ ನಾಳೆ ಅನ್ಬಾಕ್ಸಿಂಗ್ ಮಾಡ್ತೀವಿ ಗೈಸ್. ಆ ವಿಡಿಯೋ ನೋಡಿ ನಾಳೆ ಮಾಡ್ತೀವಿ ಗೈಸ್. ಈ ಅನ್ಬಾಕ್ಸಿಂಗ್ ಹೆಂಗಿದೆ, ಚಲೋ ಇದ್ದ ಪೈಸ ಹೆಂಗೆ ಬತ್ತಿ ಅಂತ ನೋಡುವ ಗೈಸ್. ಚಲೋ ಬರಲಿಲ್ಲ ರಿಟರ್ನ್ ಮಾಡುವ. ಚಲೋ ಬಂದ್ರೆ ಅಲ್ಲ ಇಟ್ಕೊಳೋದು ಗೈಸ್. ಇದರಿಂದ ರಿಟರ್ನ್ ಮಾಡುವ. ಈಗ ಇವನು ಬಂದೈತಾ, ಈಗ ಹೋಗುವ ಇಲ್ಲಿಂದ ಗೈಸ್. ಈಗ ಸೀದಾ ಬಂದ ತಾರೀಕು ವಾಪಸ್ ಹೋಗ್ತೀವಿ. ಆಮೇಲೆ ಅನ್ಬಾಕ್ಸಿಂಗ್ ಮಾಡುವ. ಈಗ ವಾಪಸ್ ಹೋಗುದು ಮನೆ ಹೋಗುದು ಸೀದಾ ಗೈಸ್. ಈಗ ಬಂದ ತಾರೀಗೆ ಇದೆ ನೋಡಿದ್ರಲ್ಲ, ನಾವು ಬ್ಲಾಗ್ ಮಾಡ್ತಿದ್ರಲ್ಲ, ಅದೇ ತಾರೀಕು ವಾಪಸ್ ಹೋಗ್ತೀವಿ ಗೈಸ್. ಲೈಕ್ ಏನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪಟನೆ ಮಾಡಿ ಗೈಸ್. ಈಗ ಸೀದಾ ಹೋಗುವ ಮನೆಗೆ. ಆಮೇಲೆ ಲಾಗ್ ಮಾಡ್ತೀವಿ ಗೈಸ್. ಏನಾದ್ರು ಇದ್ರೆ ಲಾಗ್ಗಳು ಕಾಣಿಸ್ತೀವಿ. ಹಿಂಗೆ ಬಂದಿದೆ ಮಾರ್ಕೆಟಿಗೆ ಗೈಸ್. ಕಷ್ಟ ನೋಡಿದ್ರೆ ಇದು ನೋಡಿ, ಕಷ್ಟ ನೋಡಿದಾರೆ ಗೈಸ್. ನೋಡಿ ಮಕ್ಳಿಗೂ ನೋಡ್ಕೊಳ್ಬೇಕಾ, ಅಲ್ಲಿ ನೋಡಿ ಅದ್ರ ಜೊತೆ ಕೆಲಸನೂ ಮಾಡ್ಬೇಕು. ರೋಡ್ ಕೆಲಸ ಸೈಡಿಗೆ ಭಾಗ ರೇಟೇನೆ ನಮ್ಮ ಮನೆ ಹೋಗ ಮತ್ತೆ ಅದು ಕೆಲಸ ಮಾಡ್ಬೇಕು. ನಾ ಹೇಳ್ತೀವಿ ಗೈಸ್, ವಿಡಿಯೋ ಮಾಡೋದಂಗೆ ಕಷ್ಟ ಅನಿಸುತ್ತೆ. ನೋಡಿದ್ರೆ ಇವ್ರ ಕಷ್ಟ ನೋಡಿದ್ರೆ ನಮ್ದೇನೂ ಇಲ್ಲ ಗೈಸ್. ನೋಡಿ ಇಲ್ಲಿ ಆಡು ಬಂದಿದೆ, ಆಡುಗೆ ಹೋಗೋನಾಗಿದೆ, ಹಂಗೆ ಎಲ್ಲ ಬಂದಿದೆ ಗೈಸ್. ನೋಡಿ ಇದನ್ನ ಲಾಗ್ ಮಾಡ್ತಿದ್ದೆ ಗೈಸ್. ಕಷ್ಟ ಅಂದ್ರೆ ಇದೆ ಗೈಸ್. ನೋಡಿ 3 ದಿನದಿಂದ ಡಕ್ಔಟ್ ಗೈಸ್. ಡಕ್ಔಟ್ ಇವತ್ತೆ ಹತ್ರ ನೋಡಿದೆ ಗೈಸ್. ಕುಯ್ಯ ಆಗ್ತಾರೆ ಗೈಸ್. ಕುಯ್ಯ ನಾ ಅರ್ಜುನನೇ ಗೈಸ್. 3 ದಿನದಿಂದ ಅರ್ಜುನನಿಗೆ ಇದಾಕ ಮ್ಯೂಟ್ ಕಟ್ ಮಾಡ್ತಿ ಎಡಿಟರ್ ಎಲ್ಲ ಕೆಲಸ ಗೈಸ್. ಏನ್ ಮಾಡುದು, 3 ದಿನದಿಂದ ಡಕ್ಔಟ್ ಒಳಗಿವೆ. ಇವತ್ತು 3 ತಿಂಗಳಲ್ಲ, 3 ದಿನ ಡಕ್ಔಟಾ ಇದಾ ದಿವಸ ಡಕ್ಔಟ ದಿವಸ ಅಲ್ಲ. ಈಗ ಹತ್ರ ನೋಡಿಲ್ಲ ಇವತ್ತ. ಸುಳ್ಳಲ್ಲ, ವಿಡಿಯೋ ಕಾಣಿಸ್ತಿ. ಆಮೇಲೆ ವಿಡಿಯೋ ಕಾಣಿಸ್ಬೇಡುವ, ಹಿಂದ್ ವಿಡಿಯೋ ನಂಗೆ ಬೇಡುವ ಗೈಸ್. ಫೈನಲಿ ಮನೆಗೆ ಬಂದೆ ನೋಡಿ. ಈಗ ಏನಿಸ್ತದೆ ಅಂದ್ರೆ ಫೇಸ್ ರಿವೀಲ್ ಮಾಡ ಏನಿಸ್ತದೆ ಗೈಸ್. ಫೇಸ್ ರಿವೀಲ್ ಮಾಡ್ಲಿ ಅನಿಸ್ತದೆ. ಏನು ಮಾಡಲಿ ಗೈಸ್? ಮಾಡ್ಲಿಯಾ ಬೇಡ? ಏನು ಮಾಡೋದು? ಮಾಡ್ಲಿಯಾ ಗೈಸ್? ಕಾಣಿಸ್ಲಿ ನಮ್ಮ ಮುಖ ಗೈಸ್. ಏನು ಮಾಡಲಿ? ಕಾಣಿಸ್ಬೇಕನ್ನಿಸ್ತಿ ಗೈಸ್. ಅರೆ ಫೇಸ್ ರಿವೀಲ್ ಇಟ್ಬೇಕು ಮಾಡೋದು ಬೇಡ ಅನಿಸ್ತಿ ಗೈಸ್ ಒಂದೊಂದ್ಸತಿ. ಅದಕ್ಕೆ ಏನು ಮಾಡುವ, ಕಾಣಿಸೋದಾ ಬೇಡ ಗೈಸ್? ಏನು ಮಾಡೋದು ಗೈಸ್? ಕಮೆಂಟ್ ಮಾಡಿ ಗೈಸ್. ನಿಮ್ಮ ಭಾಳಷ್ಟು ಕಮೆಂಟ್ ಬಂದರೆ ಗೊತ್ತಾಗೋದು ಏನು ಮಾಡೋದು ಅಂತ. ಇದೇನು ಫೇಸ್ ರಿವೀಲ್ ಮಾಡಬೇಕಾ ಬೇಡ ಅಂತ ಗೈಸ್. ಅದಕ್ಕೆ ಹಿಂಗೆ ಕಾಣಿಸ್ಬಿಡ್ಲಿ ಡೈರೆಕ್ಟ್ ಅಂದರೆ ಬೇಡ ಅನಿಸ್ತೀವಿ ಗೈಸ್. ಕಾಣಿಸೋಕ್ಕೂ ಆಗ್ತಿಲ್ಲ ಗೈಸ್, ಕಾಣಿಸ್ಲಿಲ್ಲದಂಗೂ ಆಗ್ತಿಲ್ಲ. ಕಾಣಿಸ್ಬೇಕನ್ನಿಸ್ತೀವಿ ಒಂದ್ಸತಿ ಫೇಸ್. ಏನು ಮಾಡಲಿ? ಕಾಣಿಸ್ಬೇಕಾ ಬೇಡ ನೀವೇ ಕಮೆಂಟ್ ಮಾಡಿ ಗೈಸ್. ಏನು ಫೇಸ್ ರಿವೀಲ್ ಮಾಡಬೇಕಾ ಬೇಡವಾ ಗೈಸ್? ಅದಕ್ಕೆ ಗೈಸ್ ಡೈರೆಕ್ಟ್ ಫೇಸ್ ರಿವೀಲ್ ಮಾಡಾಕ್ತೀನಿ ನಾನು ಕಾಣಿಸ್ಬೇಕಂದ್ರೆ ಗೈಸ್. ಭಾಳಷ್ಟು ಕಮೆಂಟ್ ಬಂದರೆ ಗೈಸ್, ಭಾಳ ಒಂದು ಸುಮಾರು ಬರ್ಬೇಕು ಗೈಸ್. ಸುಮಾರು ಅಂದರೆ ಸುಮಾರೇ ಗೈಸ್ ಬಂದರೆ ಸಾಕು. ಅದಕ್ಕೆ ಏನು ಮಾಡಲಿ, ಫೇಸ್ ರಿವೀಲ್ ಮಾಡಲಿಯೇ ಬೇಡ ಅನಿಸ್ತಿದೆ ಗೈಸ್. ಅದಕ್ಕೆ ನೀವೇ ಕಮೆಂಟ್ ಮಾಡಿ. ಆಯ್ತು ಗೈಸ್.